ನೂರಕ್ಕೂ ಹೆಚ್ಚು ರಾಕೆಟ್ಗಳ ದಾಳಿ ನಡೆದಿದೆ. ಇರಾನ್ಗೆ ಗಂಭೀರ ಪರಿಣಾಮದ ಎಚ್ಚರಿಕೆಯನ್ನ ಈಗ ಅಮೆರಿಕ ಕೊಟ್ಟಿದೆ. ಮಧ್ಯಪ್ರಾಚ್ಯದ ರಣಭೀಕರ ಯುದ್ಧ ಕಾರ್ಮೋಡ ಆವರಿಸಿದೆ. ಇಸ್ರೇಲ್ ಮೇಲೆ 100ಕ್ಕೂ ಹೆಚ್ಚು ರಾಕೆಟ್ಗಳ ದಾಳಿಯಾಗಿದೆ ನೋಡಿ. ಇಸ್ರೇಲ್ ಮೇಲೆ 100ಕ್ಕೂ ಹೆಚ್ಚು ರಾಕೆಟ್ ದಾಳಿ ಆಗಿದೆ. ಇರಾನ್ಗೆ ಈಗ ಗಂಭೀರ ಪರಿಣಾಮದ ಎಚ್ಚರಿಕೆಯನ್ನ ಕೊಟ್ಟಿದೆ. ಎನಿ ಟೈಮ್ ಇರಾನ್ನೇ ಉಡಿಸ್ ಮಾಡ್ತೀವಿ ಅಂತ ಈಗ ಅಮೆರಿಕ ಹೇಳ್ತಾ ಇರುವಂಥದ್ದು. ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗತ್ತೆ. ಈಗಾಗಲೇ ನಾವು ನೋಡಿದ್ವಿ, 1ನೇ ಮಹಾಯುದ್ಧ, 2ನೇ ಯುದ್ಧ, ಹಾಗಾದ್ರೆ 3ಕ್ಕೂ ಕೂಡ ಈಗ ರೆಡಿ ಆಗಿದೆ. ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧದ ಕಾರ್ಮೋಡ ಇದು ನೋಡಿ. ಯಾವಾಗ ಏನ್ ಬೇಕಾದ್ರೂ ಆಗತ್ತೆ, ಹೇಳೋಕ್ಕಾಗಲ್ಲ. ಅದು ಕೂಡ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತ ಅಮೆರಿಕ ಈಗ ಯುದ್ಧದ ಎಚ್ಚರಿಕೆಯನ್ನ ಕೊಟ್ಟಿದೆ. ಇದು ಈಗ ಎಲ್ಲ ದೇಶಕ್ಕೂ ಕೂಡ ಒಂಥರ ಸಂಕಟ. ಯಾಕಂತ ಹೇಳಿದ್ರೆ ಅಮೆರಿಕ ಕರೆ ಕೊಟ್ಟಿರುವಂಥದ್ದು, ಎಚ್ಚರಿಕೆ ಕೊಟ್ಟಿರುವಂಥದ್ದು, ವಾರ್ನ್ ಮಾಡಿರುವಂಥದ್ದು ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತ ಅಮೆರಿಕ ನಾಳೆ ಏನ್ ಬೇಕಾದ್ರೂ ಆಗ್ಬಹುದು, ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಇಸ್ರೇಲ್ ಕೂಡ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳ್ತಿದೆ. ಇನ್ನೊಂದು ಕಡೆ ಒಂದು ಒಕ್ಕೂಟವನ್ನ ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ವಿಶ್ವದ ಎಲ್ಲ ರಾಷ್ಟ್ರಗಳು ಒಂದೊಂದು ಒಕ್ಕೂಟ ಮಾಡ್ಕೊಂಡಿದೆ. ಆದ್ರೆ ಈ ಮಧ್ಯಪ್ರಾಚ್ಯದ ಈ ದೇಶಗಳಿಗೆ ಕೂಡ ಈಗ ಯುದ್ಧದ ಭೀತಿ ಶುರುವಾಗಿದೆ. ಅಮೆರಿಕ ಈಗ ಅಣುಬಾಂಬ್ ಸ್ಫೋಟವನ್ನು ಮಾಡಬಹುದು. ಹಿಂದೆ ಕೂಡ ನಾವು ನೋಡಿದ್ವಿ, ಜಪಾನ್ ನಾಗಸಾಕಿ ಏನಾಯ್ತು, ಕೋಲ್ಡ್ ವಾರ್, ಹೇಳೋಕ್ಕಾಗಲ್ಲ, ಏನ್ ಬೇಕಾದ್ರೂ ಆಗ್ಬಹುದು. ಈ ಸಂದರ್ಭದಲ್ಲಿ ಮತ್ತೆ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ. 100ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿ ನಡೆಸಿದೆ. ಆ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇರಬಹುದು. 100ಕ್ಕೂ ಹೆಚ್ಚು ಕ್ಷಿಪಣಿ ದಾಳಿಯ ದೃಶ್ಯ ಇದು. ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಮಧ್ಯಪ್ರಾಚ್ಯದಲ್ಲಿ ಈಗ ಯುದ್ಧ ಕಾರ್ಮೋಡದ ಆವರಿಸಿದೆ. ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಈಗಾಗಲೇ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. 100ಕ್ಕೂ ಹೆಚ್ಚು ಕ್ಷಿಪಣಿ ದಾಳಿ ನಡೆಸಿರುವಂಥದ್ದು. 1ನೇ ಮಹಾಯುದ್ಧ ನೋಡಿದ್ವಿ, 2ನೇ ಯುದ್ಧ ನೋಡಿದ್ವಿ, 3ನೇ ಮಹಾಯುದ್ಧಕ್ಕೆ ಈಗ ಕೌಂಟ್ ಡೌನ್ ಶುರು ಆಯ್ತು. ಹಾಗಾದ್ರೆ ಇರಾನ್ ರಾಕೆಟ್ಗಳನ್ನ ಹೊಡೆದುರುಳಿಸಿದೆ. ಇಸ್ರೇಲ್ ರಾಕೆಟ್ಗಳನ್ನ ಹೊಡೆದುರುಳಿಸಿದ ಐರನ್ ಡೋಮ್, ಯಾಕಂದ್ರೆ ಇಸ್ರೇಲ್ ಅಲ್ಲಿ ಐರನ್ ಡೋಮ್ ಇದೆ. ಆಕಾಶದಲ್ಲೇ ಕ್ಷಣ ಮಾತ್ರದಲ್ಲೇ ರಾಕೆಟ್ಗಳು ಉಡೀಸಾಗಿವೆ. ಇದು ಇರಾನ್ ರಾಕೆಟ್ಗಳನ್ನ ಇಸ್ರೇಲ್ ಹೊಡೆದುರುಳಿಸಿರುವಂಥದ್ದು. ಇಸ್ರೇಲ್ ಒಂದು ಪ್ರಬಲವಾದಂತ ಐರನ್ ಡೋಮ್ ಅನ್ನ ಇಟ್ಕೊಂಡಿರುವಂಥದ್ದು. ಐರನ್ ಡೋಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಬೇರೆ ಯಾವುದೇ ದೇಶದ ರಾಕೆಟ್ಗಳು ತನ್ನ ದೇಶಕ್ಕೆ ಅಂತ ಹೇಳಿದ್ರೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡುವಂತಹ ಸಂದರ್ಭದಲ್ಲಿ ಅದು ಆಕಾಶದಲ್ಲೇ ಹೊಡೆದುರುಳಿಸುವಂತ ಒಂದು ಪ್ರಬಲವಾದ ಶಕ್ತಿಯನ್ನು ಹೊಂದಿದೆ. ಇಸ್ರೇಲ್ ಇದನ್ನ ಕಂಡುಕೊಂಡಿದೆ. ಸೊ ಇದು ಈಗ ನಮ್ಮ ದೇಶಕ್ಕೂ ಕೂಡ, ಅಂದ್ರೆ ಭಾರತಕ್ಕೂ ಕೂಡ ಬರುವಂತ ನಿಟ್ಟಿನಲ್ಲಿ ಕೂಡ ಮೋದಿಯವರು ಟ್ರೈ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ದೇಶದ ಈ ಕ್ಷಿಪಣಿ ದಾಳಿ ಇರ್ಬೋದು, ರಾಕೆಟ್ ದಾಳಿ ಇರ್ಬೋದು, ಆ ದೇಶದ ಮೇಲೆ ಏನಾದರೂ ಸ್ಫೋಟ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅದು ಆಕಾಶದಲ್ಲೇ ಹೊಡೆದು ಉರುಳಿಸುವಂತ ಒಂದು ಚಾಕತ್ಯವನ್ನು ಹೊಂದಿರುವಂತ ಐರನ್ ಡೋಮ್ ಫುಲ್ ಕವರ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ಮೇಲ್ಗಡೆಯಿಂದ ರಾಕೆಟ್ ದಾಳಿ, ಬೇರೆ ದೇಶದ ಏನಾದರೂ ರಾಕೆಟ್ ಇರ್ಬೋದು ಅಥವಾ ಬೇರೆ ಏನಾದರೂ ಕ್ಷಿಪಣಿ ದಾಳಿ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಅದು ಆಕಾಶದಲ್ಲೇ ಅದು ಸ್ಫೋಟವಾಗುತ್ತೆ, ಅಲ್ಲೇ ಅದು ನಿಷ್ಕ್ರಿಯಗೊಳ್ಳುತ್ತೆ. ಈಗ ಆಗಿದ್ದು ಅದೇ. ಇರಾನ್ ಈಗ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ, 100ಕ್ಕೂ ಹೆಚ್ಚು ರಾಕೆಟ್ ದಾಳಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಆಕಾಶದೆಲ್ಲರೂ ಫುಲ್ ಕವರ್ ಮಾಡ್ಕೊಂಡಿರುವಂಥದ್ದು ಇಸ್ರೇಲ್. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇರಾನ್ ಮಾಡಿರುವಂಥ ಈ ಬಾಂಬ್ ದಾಳಿ ಇರಬಹುದು ಅಥವಾ ಕ್ಷಿಪಣಿ ದಾಳಿ, ಅದೇನಾಗುತ್ತೆ ಅಂತ ಹೇಳಿದ್ರೆ ಈ ಐರನ್ ಡೋಮ್ ಎನ್ನುವಂಥದ್ದು ನಿಷ್ಕ್ರಿಯಗೊಳಿಸುತ್ತೆ. ಈಗ ಆಗಿದ್ದು ಅದೇ ನೋಡಿ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು, ಯಾವ ರೀತಿಯಾಗಿ ಏಕಾಏಕಿ ದಾಳಿ ನಡೆಸಿರುವಂಥದ್ದು. 100ಕ್ಕೂ ಹೆಚ್ಚು ಕ್ಷಿಪಣಿ ದಾಳಿ ಇದು, ಅದು ಕೂಡ ಇಸ್ರೇಲ್ ಮೇಲೆ ನಡೆಸ್ತಾ ಇರುವಂಥದ್ದು ಕೂಡ ನೀವು ಗಮನಿಸ್ತಾ ಇರ್ಬೋದು. ಐರನ್ ಡೋಮ್ ಇವೆಲ್ಲವನ್ನು ಕೂಡ ಈಗ ನಿಷ್ಕ್ರಿಯಗೊಳಿಸಿದೆ ಅನ್ನುವಂಥ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಒಂದು ಲೆಕ್ಕದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಸೃಷ್ಟಿಯಾಗಿದೆ. ಯುದ್ಧ ಆಗ್ಬಹುದು, ಆದರೆ ಯುದ್ಧದಿಂದ ಬೇರೆ ಬೇರೆ ದೇಶಕ್ಕೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ ನೀವು ಹೇಳ್ಬೋದು. ಏನ್ರಿ ಇರಾನಲ್ಲಿ ಆಗ್ತಾ ಇದೆ, ಇಸ್ರೇಲ್ ನಮ್ಮ ದೇಶಕ್ಕೆ ಏನಂತ? ನಮ್ಮ ದೇಶಕ್ಕೂ ಇದ್ರ ಮೇಲೆ ಪರಿಣಾಮ ಬೀರುತ್ತೆ. ಪೆಟ್ರೋಲ್ ಇರ್ಬೋದು, ಆಹಾರ ಧಾನ್ಯಗಳಿರ್ಬೋದು, ಕೊರತೆ ಎದುರಾಗುತ್ತೆ, ಎಲ್ಲ ರೇಟ್ ಜಾಸ್ತಿ ಆಗುತ್ತೆ. ಇದು ಕೂಡ ಒಂದು ಲೆಕ್ಕದಲ್ಲಿ ಪರಿಣಾಮಕಾರಿಯಾದಂಥ ಅಂಶ.
ನೋಡಿ, ಆಗಲೇ ನಾವು ಗಮನಿಸ್ತಾ ಇರ್ಬೋದು ಒಂದ್ ಕಡೆ ಯಾವ ರೀತಿಯಾಗಿ ಯುದ್ಧ ಶುರುವಾಗ್ತಾ ಇದೆ ಅಂತ. ಈ ಯುದ್ಧದಿಂದ ಯಾರ್ಯಾರ್ದು ಪ್ರತಿಷ್ಠೆ, ಇನ್ಯಾರ್ದು ನಾಯಕರ ಒಂದು ಹೊಟ್ಟೆ ಉರಿ ಇರ್ಬೋದು, ಬೇರೆ ದೇಶ ಇಂಪ್ರೂವ್ ಆಗ್ತಾ ಇದೆ, ಇನ್ನೊಂದು ಯಾವುದೋ ಒಂದು ಸೇಡು, ಇವೆಲ್ಲದಕ್ಕೋಸ್ಕರ ಅಲ್ಲಿರುವಂಥ ಜನತೆ ಈ ಎಲ್ಲ ಸಾವು ನೋವನ್ನು ಅನುಭವಿಸಬೇಕಾಗತ್ತೆ. ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಕ್ಷಿಪಣಿಗಳು ದಾಳಿ ಮಾಡ್ತಾ ಇದ್ರೆ ಅಲ್ಲಿರುವಂಥ ಜನರ ಪರಿಸ್ಥಿತಿ ಏನಾಗಬೇಕು, ಅದು ಕೂಡ ಈ ಮಧ್ಯರಾತ್ರಿಯಲ್ಲಿ ಈ ಥರ ದಾಳಿಯನ್ನು ಅನುಭವಿಸೋದಾದ್ರೂ ಯಾರು? ಹಾಗಾದರೆ ಒಂದು ಕ್ಕೂ ಹೆಚ್ಚು ರಾಕೆಟ್ಗಳ ದಾಳಿ ನಡೆದಿದೆ. ಇರಾನ್ಗೆ ಗಂಭೀರ ಪರಿಣಾಮದ ಎಚ್ಚರಿಕೆಯನ್ನ ಈಗ ಅಮೆರಿಕ ಕೊಟ್ಟಿದೆ. ಮಧ್ಯಪ್ರಾಚ್ಯದ ರಣಭೀಕರ ಯುದ್ಧ ಕಾರ್ಮೋಡ ಆವರಿಸಿದೆ. ಇಸ್ರೇಲ್ ಮೇಲೆ 100ಕ್ಕೂ ಹೆಚ್ಚು ರಾಕೆಟ್ಗಳ ದಾಳಿಯಾಗಿದೆ. ನೋಡಿ, ಇಸ್ರೇಲ್ ಮೇಲೆ 100ಕ್ಕೂ ಹೆಚ್ಚು ರಾಕೆಟ್ ದಾಳಿ ಆಗಿದೆ. ಇರಾನ್ಗೆ ಈಗ ಗಂಭೀರ ಪರಿಣಾಮದ ಎಚ್ಚರಿಕೆಯನ್ನ ಕೊಟ್ಟಿದೆ. ಎನಿ ಟೈಮ್ ಇರಾನ್ನೇ ಉಡಿಸ್ ಮಾಡ್ತೀವಿ ಅಂತ ಈಗ ಅಮೆರಿಕ ಹೇಳ್ತಾ ಇರುವಂಥದ್ದು. ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗತ್ತೆ. ಈಗಾಗಲೇ ನಾವು ನೋಡಿದ್ವಿ, 1ನೇ ಮಹಾಯುದ್ಧ, 2ನೇ ಯುದ್ಧ, ಹಾಗಾದ್ರೆ 3ಕ್ಕೂ ಕೂಡ ಈಗ ರೆಡಿ ಆಗಿದೆ. ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧದ ಕಾರ್ಮೋಡ ಇದು. ನೋಡಿ, ಯಾವಾಗ ಏನ್ ಬೇಕಾದ್ರೂ ಆಗತ್ತೆ, ಹೇಳೋಕ್ಕಾಗಲ್ಲ. ಅದು ಕೂಡ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತ ಅಮೆರಿಕ ಈಗ ಯುದ್ಧದ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದು ಈಗ ಎಲ್ಲ ದೇಶಕ್ಕೂ ಕೂಡ ಒಂಥರ ಸಂಕಟ. ಯಾಕಂತ ಹೇಳಿದ್ರೆ ಅಮೆರಿಕ ಕರೆ ಕೊಟ್ಟಿರುವಂಥದ್ದು, ಎಚ್ಚರಿಕೆ ಕೊಟ್ಟಿರುವಂಥದ್ದು, ವಾರ್ನ್ ಮಾಡಿರುವಂಥದ್ದು ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂಥ ಅಮೆರಿಕ ನಾಳೆ ಏನ್ ಬೇಕಾದ್ರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಇಸ್ರೇಲ್ ಕೂಡ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳ್ತಿದೆ, ಇನ್ನೊಂದು ಕಡೆ ಒಂದು ಒಕ್ಕೂಟವನ್ನ ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ವಿಶ್ವದ ಎಲ್ಲ ರಾಷ್ಟ್ರಗಳು ಒಂದೊಂದು ಒಕ್ಕೂಟ ಮಾಡ್ಕೊಂಡಿದೆ. ಆದ್ರೆ ಈ ಮಧ್ಯಪ್ರಾಚ್ಯದ ಈ ದೇಶಗಳಿಗೆ ಕೂಡ ಈಗ ಯುದ್ಧದ ಭೀತಿ ಶುರುವಾಗಿದೆ. ಅಮೆರಿಕ ಈಗ ಅಣುಬಾಂಬ್ ಸ್ಫೋಟವನ್ನು ಮಾಡಬಹುದು. ಹಿಂದೆ ಕೂಡ ನಾವು ನೋಡಿದ್ವಿ, ಜಪಾನ್ ನಾಗಸಾಕಿ ಏನಾಯ್ತು, ಕೋಲ್ಡ್ ವಾರ್, ಹೇಳೋಕ್ಕಾಗಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ಈ ಸಂದರ್ಭದಲ್ಲಿ ಮತ್ತೆ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ. 100ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿ ನಡೆಸಿದೆ. ಆ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇರ್ಬೋದು. 100ಕ್ಕೂ ಹೆಚ್ಚು ಕ್ಷಿಪಣಿ ದಾಳಿಯ ದೃಶ್ಯ ಇದು. ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಮಧ್ಯಪ್ರಾಚ್ಯದಲ್ಲಿ ಈಗ ಯುದ್ಧ ಕಾರ್ಮೋಡದ ಆವರಿಸಿದೆ. ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಈಗಾಗಲೇ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, 100ಕ್ಕೂ ಹೆಚ್ಚು ಕ್ಷಿಪಣಿ ದಾಳಿ ನಡೆಸಿರುವಂಥದ್ದು. 1ನೇ ಮಹಾಯುದ್ಧ ನೋಡಿದ್ವಿ, 2ನೇ ಯುದ್ಧ ನೋಡಿದ್ವಿ, 3ನೇ ಮಹಾಯುದ್ಧಕ್ಕೆ ಈಗ ಕೌಂಟ್ ಡೌನ್ ಶುರು ಆಯ್ತು. ಹಾಗಾದ್ರೆ ಇರಾನ್ ರಾಕೆಟ್ಗಳನ್ನ ಹೊಡೆದುರುಳಿಸಿದೆ. ಇಸ್ರೇಲ್ ರಾಕೆಟ್ಗಳನ್ನ ಹೊಡೆದುರುಳಿಸಿದ ಐರನ್ ಡೋಮ್, ಯಾಕಂದ್ರೆ ಇಸ್ರೇಲ್ ಅಲ್ಲಿ ಐರನ್ ಡೋಮ್ ಇದೆ. ಆಕಾಶದಲ್ಲೇ ಕ್ಷಣ ಮಾತ್ರದಲ್ಲೇ ರಾಕೆಟ್ಗಳು ಉಡೀಸಾಗಿವೆ. ಇದು ಇರಾನ್ ರಾಕೆಟ್ಗಳನ್ನ ಇಸ್ರೇಲ್ ಹೊಡೆದುರುಳಿಸಿರುವಂಥದ್ದು. ಇಸ್ರೇಲ್ ಒಂದು ಪ್ರಬಲವಾದಂಥ ಐರನ್ ಡೋಮ್ ಅನ್ನ ಇಟ್ಕೊಂಡಿರುವಂಥದ್ದು. ಐರನ್ ಡೋಮ್ ಏನು ಮಾಡುತ್ತಂತ ಹೇಳಿದ್ರೆ, ಬೇರೆ ಯಾವುದೇ ದೇಶದ ರಾಕೆಟ್ಗಳು ತನ್ನ ದೇಶಕ್ಕೆ ಅಂತ ಹೇಳಿದ್ರೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡುವಂತಹ ಸಂದರ್ಭದಲ್ಲಿ ಅದು ಆಕಾಶದಲ್ಲೇ ಹೊಡೆದುರುಳಿಸುವಂತ ಒಂದು ಪ್ರಬಲವಾದ ಶಕ್ತಿಯನ್ನು ಹೊಂದಿದೆ. ಇಸ್ರೇಲ್ ಇದನ್ನ ಕಂಡುಕೊಂಡಿದೆ. ಸೊ ಇದು ಈಗ ನಮ್ಮ ದೇಶಕ್ಕೂ ಕೂಡ, ಅಂದ್ರೆ ಭಾರತಕ್ಕೂ ಕೂಡ ಬರುವಂತ ನಿಟ್ಟಿನಲ್ಲಿ ಕೂಡ ಮೋದಿಯವರು ಟ್ರೈ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ದೇಶದ ಈ ಕ್ಷಿಪಣಿ ದಾಳಿ ಇರ್ಬೋದು, ರಾಕೆಟ್ ದಾಳಿ ಇರ್ಬೋದು, ಆ ದೇಶದ ಮೇಲೆ ಏನಾದರೂ ಸ್ಫೋಟ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅದು ಆಕಾಶದಲ್ಲೇ ಹೊಡೆದು ಉರುಳಿಸುವಂತ ಒಂದು ಚಾಕತ್ಯವನ್ನು ಹೊಂದಿರುವಂತ ಐರನ್ ಡೋಮ್ ಫುಲ್ ಕವರ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ಮೇಲ್ಗಡೆಯಿಂದ ರಾಕೆಟ್ ದಾಳಿ, ಬೇರೆ ದೇಶದ ಏನಾದರೂ ರಾಕೆಟ್ ಇರ್ಬೋದು ಅಥವಾ ಬೇರೆ ಏನಾದರೂ ಕ್ಷಿಪಣಿ ದಾಳಿ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಅದು ಆಕಾಶದಲ್ಲೇ ಅದು ಸ್ಫೋಟವಾಗುತ್ತೆ, ಅಲ್ಲೇ ಅದು ನಿಷ್ಕ್ರಿಯಗೊಳ್ಳುತ್ತೆ. ಈಗ ಆಗಿದ್ದು ಅದೇ. ಇರಾನ್ ಈಗ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ, 100ಕ್ಕೂ ಹೆಚ್ಚು ರಾಕೆಟ್ ದಾಳಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಆಕಾಶದೆಲ್ಲರೂ ಫುಲ್ ಕವರ್ ಮಾಡ್ಕೊಂಡಿರುವಂಥದ್ದು ಇಸ್ರೇಲ್. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇರಾನ್ ಮಾಡಿರುವಂಥ ಈ ಬಾಂಬ್ ದಾಳಿ ಇರಬಹುದು ಅಥವಾ ಕ್ಷಿಪಣಿ ದಾಳಿ, ಅದೇನಾಗುತ್ತೆ ಅಂತ ಹೇಳಿದ್ರೆ ಈ ಐರನ್ ಡೋಮ್ ಎನ್ನುವಂಥದ್ದು ನಿಷ್ಕ್ರಿಯಗೊಳಿಸುತ್ತೆ. ಈಗ ಆಗಿದ್ದು ಅದೇ.
ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಯಾವ ರೀತಿಯಾಗಿ ಏಕಾಏಕಿ ದಾಳಿ ನಡೆಸಿರುವಂಥದ್ದು. 100ಕ್ಕೂ ಹೆಚ್ಚು ಕ್ಷಿಪಣಿ ದಾಳಿ ಇದು. ಅದು ಕೂಡ ಇಸ್ರೇಲ್ ಮೇಲೆ ನಡೆಸ್ತಾ ಇರುವಂಥದ್ದು ಕೂಡ ನೀವು ಗಮನಿಸ್ತಾ ಇರ್ಬೋದು. ಐರನ್ ಡೋಮ್ ಇವೆಲ್ಲವನ್ನು ಕೂಡ ಈಗ ನಿಷ್ಕ್ರಿಯಗೊಳಿಸಿದೆ ಅನ್ನುವಂಥ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಒಂದು ಲೆಕ್ಕದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಸೃಷ್ಟಿಯಾಗಿದೆ. ಯುದ್ಧ ಆಗ್ಬೋದು, ಆದರೆ ಯುದ್ಧದಿಂದ ಬೇರೆ ಬೇರೆ ದೇಶಕ್ಕೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ ನೀವು ಹೇಳ್ಬೋದು. ಏನ್ರಿ ಇರಾನಲ್ಲಿ ಆಗ್ತಾ ಇದೆ, ಇಸ್ರೇಲ್ ನಮ್ಮ ದೇಶಕ್ಕೇನಂತ? ನಮ್ಮ ದೇಶಕ್ಕೂ ಇದ್ರ ಮೇಲೆ ಪರಿಣಾಮ ಬೀರುತ್ತೆ. ಪೆಟ್ರೋಲ್ ಇರ್ಬೋದು, ಆಹಾರ ಧಾನ್ಯಗಳಿರ್ಬೋದು, ಕೊರತೆ ಎದುರಾಗುತ್ತೆ, ಎಲ್ಲ ರೇಟ್ ಜಾಸ್ತಿ ಆಗುತ್ತೆ. ಇದು ಕೂಡ ಒಂದು ಲೆಕ್ಕದಲ್ಲಿ ಪರಿಣಾಮಕಾರಿಯಾದಂಥ ಅಂಶ. ನೋಡಿ, ಆಗಲೇ ನಾವು ಗಮನಿಸ್ತಾ ಇರ್ಬೋದು ಒಂದು ಕಡೆ ಯಾವ ರೀತಿಯಾಗಿ ಯುದ್ಧ ಶುರುವಾಗ್ತಾ ಇದೆ ಅಂತ. ಈ ಯುದ್ಧದಿಂದ ಯಾರ್ಯಾರ್ದು ಪ್ರತಿಷ್ಠೆ, ಇನ್ಯಾರ್ದು ನಾಯಕರ ಒಂದು ಹೊಟ್ಟೆ ಉರಿ ಇರ್ಬೋದು, ಬೇರೆ ದೇಶ ಇಂಪ್ರೂವ್ ಆಗ್ತಾ ಇದೆ, ಇನ್ನೊಂದು ಯಾವುದೋ ಒಂದು ಸೇಡು, ಇವೆಲ್ಲದಕ್ಕೋಸ್ಕರ ಅಲ್ಲಿರುವಂಥ ಜನತೆ ಈ ಎಲ್ಲ ಸಾವು ನೋವನ್ನು ಅನುಭವಿಸಬೇಕಾಗತ್ತೆ. ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಕ್ಷಿಪಣಿಗಳು ದಾಳಿ ಮಾಡ್ತಾ ಇದ್ರೆ ಅಲ್ಲಿರುವಂಥ ಜನರ ಪರಿಸ್ಥಿತಿ ಏನಾಗಬೇಕು? ಅದು ಕೂಡ ಈ ಮಧ್ಯರಾತ್ರಿಯಲ್ಲಿ ಈ ಥರ ದಾಳಿಯನ್ನು ಅನುಭವಿಸೋದಾದ್ರೂ ಯಾರು ಹಾಗಾದರೆ?